ನೋಡ್ರಿ ಹೊಸ ಮನೆನೇ ಅನ್ಸಕತ್ತಿಲ್ಲ. ಅವಾಗ ಎಲ್ಲ ಪಾತ್ರೆ ಗೀತ್ರೆ ಸಾಮಾನು ನಿನ್ನೆ ಓಪನಿಂಗ್ ಆಗಿದೆ, ಇವತ್ತು ಇಷ್ಟು ಸಾಮಾನು ಹಿಡ್ಕೊಂಡು ಅಡುಗೆ ಮಾಡಕತ್ತೀರ ಅಂತಂದ್ರೆ ಅಬ್ಬಾ. ಮನಿ ಓಪನಿಂಗ್, ಸಣ್ಣ ಮನಿ ಓಪನಿಂಗ ಹೀಗಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಕೈಯಲ್ಲಿ ಗಣೇಶ, ಇನ್ನೊಂದು ಕೈಯಲ್ಲಿ ಬಾಲ ಗಣೇಶ, ಬಾಲಕೃಷ್ಣ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವಾಗ ನೋಡ್ಬೋದು ಹೊಸ ಮನೇಲಿದ್ದೀವಿ. ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಹೇಳಿದ್ರು, ಅದಕ್ಕೋಸ್ಕರ ಬಂದಿದ್ದೀವಿ. ಸೊ ಬನ್ನಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ತೋರಿಸ್ತೀನಿ. ಹಾಗೆ ಏನೇನು ಅಡುಗೆ ಇದೆ ಇವತ್ತು ಹೊಸ ಮನೇಲಿ. ಫಸ್ಟ್ ಟೈಮ್ ಹೋಳಿಗೆ ಊಟ ಇದೆ ಅನಿಸುತ್ತೆ. ಏನೇನು ಅಡುಗೆ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಹಾಗೆ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕ್ತಾ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮನೆ ಇವತ್ತು ಹೌಸ್ಫುಲ್ ಇದೆ. ನೋಡ್ಬೋದು ಎಲ್ಲ ಕಡೆ ಕೆಲಸ ನಡೆದಿದೆ, ಅಡುಗೆ ಕೆಲಸ ನಡೆದಿದೆ. ಏನು ಮರಿ 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 ನನಗೇನೋ ಕೇಳಿಸ್ದು ಮತ್ತೆ. ಏನು ಮನಿ ಓಪನಿಂಗ್, ಸಣ್ಣ ಮನಿ ಓಪನಿಂಗಾ? ಹಂಗೆ ಓಕೆ. ಬನ್ನಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ, ಏನು ಮಾಡಕ್ಕಾಗಿದೆವ ಮುಗಿತಾ ಒಂದು ಕೆಲಸ. ಇವತ್ತೆಲ್ಲ ಬೀಗ್ರು ಮಾಡಿಸ್ಬೇಕು, ಊಟ ಹೋಳಿಗೆ ಮಾಡಿ ಬೀಗ್ರು ಮಾಡ್ಸಕತ್ತಾರ. ಹೌದಲ್ಲ, ಅದಕ್ಕೆ ಹೋಳಿಗೆ ಚಪಾತಿ ಎಲ್ಲ ಗುಲ್ಬರ್ಗ ಬೀಗ್ರು ಕೊಟ್ಟರೆ ಎಲ್ಲ ಪಾರ್ಟಿ ಗುಲ್ಬರ್ಗ. ಇಲ್ಲಿ ಏನು ಚಪಾತಿ, ಇಲ್ಲಿ ತರಕಾರಿ ಕಟ್ಟಿಂಗು. ನಮ್ಮ ಅತ್ತೆ ಇಲ್ಲಿ ನಮ್ಮ ಅವ್ವ ಚಪಾತಿ ಸುಡಾಕತ್ತಳ. ಸರಿ, ಏನೇನು ಅಡುಗೆ ಆಗಿದೆ ತೋರಿಸಿ ಸ್ವಲ್ಪ. ನೋಡ್ರಿ ಹೊಸ ಮನೆನೇ ಅನ್ಸಕತ್ತಿಲ್ಲ. ಅವಾಗ ಎಲ್ಲ ಪಾತ್ರೆ ಗೀತ್ರೆ ಸಾಮಾನು ನಿನ್ನೆ ಓಪನಿಂಗ್ ಆಗಿದೆ, ಇವತ್ತು ಇಷ್ಟು ಸಾಮಾನು ಹಿಡ್ಕೊಂಡು ಅಡುಗೆ ಮಾಡಕತ್ತೀರ ಅಂತಂದ್ರೆ ಅಬ್ಬಾ. ಹೋಳಿಗೆ ನೋಡ್ರಿ ಎಷ್ಟು ಹೋಳಿಗೆ. ಗ್ರೈಂಡರ್ ಎಲ್ಲ ಓಪನಿಂಗ್ ಆಯ್ತಾ? ನಮ್ದು ಮಿಕ್ಸಿ ಗ್ರೈಂಡರ್ ಎಲ್ಲ ಓಪನಿಂಗ್ ಆಯ್ತಂತೆ. ಇದು ಮೆಣಸಿಗೆ ಇಲ್ಲೇನು ಮಾಡಾಕತ್ತೆ? ಚಟ್ನಿಯಾ? ಖಾರ ಚಟ್ನಿ. ಮತ್ತೇನೇನು ಅಡುಗೆ ಅದಾವ ಇಲ್ಲಿ? ಏನಿದು? ಇದೇನು ಹೀರೆಕಾಯಿ ಪಲ್ಯ? ಇದು ದೊಡ್ಡ ಮೆಣಸಿನ್ಕಾಯಿ ಅಲ್ಲ? ದೊಡ್ಡ ಮೆಣಸಿನ್ಕಾಯಿ, ಇದು ಬೀನ್ಸು. ಏನು ಇವೆಲ್ಲ ಇನ್ನು ಎಲ್ಲ ಅಡುಗೆ ಇದೆ, ಆಮೇಲೆ ತೋರಿಸ್ತೀನಿ. ನಾವು ಕೊಟ್ಟಿದ್ದು ಮಿಕ್ಸಿ ಓಪನಿಂಗ್ ಆಗಿದೆ ಇವತ್ತು. ಅಡುಗೆ ಏನೇನಿದೆ ಅಂತ ಲಾಸ್ಟಿಗೆ ತೋರಿಸ್ತೀನಿ. ಇಲ್ಲಿ ಇಬ್ರು ಅಜ್ಜಿಗಳು ಕೂತ್ಕೊಂಡು ಸುದ್ದಿ ಹಚ್ಚಿದ್ದಾರೆ. ಇಲ್ಲಿ ನೋಡ್ಬೋದು ಅಕ್ಕಿ ಕೇರಕತ್ತಾರ. ನಿನ್ನೆದೇನವ ಇವೆಲ್ಲ? ನಿನ್ನೆ ಪೂಜೆಗೆ ಇಟ್ಟಿದ್ರಲ್ಲ, ಅಕ್ಕಿನ ಎಲ್ಲ ಹಸನ್ ಮಾಡ್ತಿದ್ದಾರೆ. ಇಲ್ಲಿ ನೋಡ್ರಿ ಎಷ್ಟು ಕೆಲಸ ನಡೆದಿದೆ ಹೊಸ ಮನೆಯಲ್ಲಿ. ಅವಾಗ ಮನೆ ಟೂರ್ ಇನ್ನೊಂದು ಸಪ್ರೇಟ್ ಆಗಿ ಮಾಡ್ತೀನಿ ಆಮೇಲೆ. ಈ ಥರ ಇದೆ ಕಿಚನ್. ಏನತ್ತಿ ನಿಂದ ಸ್ಪಾನ್ಸರ್ಶಿಪ್ ಇವತ್ತು ಅಡುಗೆದೆಲ್ಲ? ನಿಂದ ಐಸ್ ಕ್ರೀಮ್ ತರಿಸ್ತೀನಿ ಅಂತ ತರಿಸ್ಲಿಲ್ಲಲ್ಲ? ಬರೀ ಹಿಂಗೆ ಮಾಡ್ತೀವಿ ಐಸ್ ಕ್ರೀಮ್ ಅಂತ. ಯಾರು ಹೇಳಿದ್ರು? ನಾನು ಹೇಳಿಲ್ಲ, ನಾ ಮತ್ತೆ ಹೇಳಿದ್ದು. ಯಾರ ಐಸ್ ಕ್ರೀಮ್ ಕೊಡ್ತಾರೆ? ಊಟ ಮಾಡಿದ್ಮೇಲೆ ಐಸ್ ಕ್ರೀಮ್ ಅಂತ ಅತ್ತಿ ಎಲ್ಲರಿಗೂ. ಹೊಸ ಮನೆಯಲ್ಲಿ ನೋಡ್ಬೋದು ಪೂಜೆ ಕೂಡ ಆಗಿದೆ. ಇವತ್ತು ಫಸ್ಟ್ ಡೇ ಪೂಜಾ. ಇವತ್ತು ಕೂಡ ಬಾಳೆ ಎಲೆ ಊಟ ಇದೆ. ನೋಡ್ಬೋದು ಏನೇನು ಅಡುಗೆ ಇದೆ ಅಂತ. ಹೋಳಿಗೆ, ಚಪಾತಿ, ಉಪ್ಪಿನಕಾಯಿ, ತುಪ್ಪ, ಇಲ್ಲಿ ಅದೇ ಬೀನ್ಸ್ ಪಲ್ಯ, ಇದು ಕ್ಯಾಪ್ಸಿಕಮ್ ಪಲ್ಯ, ಹಪ್ಪಳ, ಬಾಳೆ ಎಲೆ, ರೈಸ್ ಮತ್ತು ಸಾಂಬಾರು. ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ. ನಾವು ಕೂಡ ಕೂಡ್ತೀವಿ ಊಟಕ್ಕೆ. ಆಗತ್ತಾತಿ ನಿಂಗೆ ಕೇಳಂಗ? ನಿಂದಾಯ್ತಾ ಊಟ? ಸ್ವಲ್ಪನೂ ಬಿಡ್ಲಾರ್ದಾಗ ಎಷ್ಟು ಕ್ಲೀನಾಗಿ ಊಟ ಮಾಡಿದ್ದೀನಿ ನೋಡ್ರಿ. ಇವಾಗ ಇಲ್ಲಿ 2ನೇ ಪಂಕ್ತಿ ಊಟ ನಡೆದಿದೆ. ಎಲ್ಲ ಊಟಕ್ಕೆ ಕುಂತಿದ್ದಾರೆ ಇಲ್ಲಿ. ಸೊ ಇವಾಗ ಶ್ರೀಮಂತ ಫಂಕ್ಷನ್ಗೆ ಮೆಹಂದಿ ಹಾಕೋಕ್ಕೆ. ನಿಮ್ಮ ಹೆಸರು ಕಿರಣ್ ಅಲ್ಲ? ಸಿರ್ಗುಪ್ಪದಿಂದ ಕಿರಣ್. ಇವರು ಇನ್ಸ್ಟಾಗ್ರಾಮ್ ಪೇಜ್ ಕಿರಣ್ ಮೆಹಂದಿ ಆರ್ಟಿಸ್ಟ್ ಅಲ್ಲ ನಿಮ್ದಿರೋದು? ಸೊ ಇವರು ಸಿರ್ಗುಪ್ಪದಿಂದ ಬಂದಿದ್ದಾರೆ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಮೆಹಂದಿ. ಫೈನಲ್ ಔಟ್ಪುಟ್ ಹೇಗಿರುತ್ತೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ.
ಸೊ ನಿಮ್ದು ಯಾವುದೇ ಫಂಕ್ಷನ್ಗೆ ಮೆಹಂದಿ ಏನಾದರೂ ಮೆಹಂದಿ ಹುಡುಕ್ತಾ ಇದ್ದರೆ ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಟ್ಯಾಗ್ ಮಾಡಿರ್ತೀನಿ. ಫಸ್ಟ್ ಇವ್ರ ವರ್ಕ್ ತೋರಿಸ್ತೀನಿ ಲಾಸ್ಟಿಗೆ, ಆಮೇಲೆ ಇಷ್ಟ ಆದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ಒಂದು ಕೈದು ಫ್ರಂಟ್ ಸೈಡ್ ಆಗಿದೆ, ಈ ಕಡೆ ಗಣೇಶ ಹಾಕಿದ್ದಾರೆ, ಬಾಲ ಗಣೇಶ ಎಷ್ಟು ಕ್ಯೂಟಾಗಿ ಬಂದಿದೆ ನೋಡಿ ಇದು. ಇವರು ಈ ಕಡೆ ಸ್ಟಾರ್ಟ್ ಮಾಡಿದ್ದಾರೆ ಕೃಷ್ಣ. ಆ ಕಡೆ ತೋರಿಸು. ಕಾಮಧೇನು ಚೆನ್ನಾಗಿದೆ ಅಲ್ಲ, ಅವೇ ಹೈಲೈಟ್ ಕಾಣಿಸುತ್ತೆ ನೋಡು ನಿಜ. ಸೊ ಫೈನಲಿ ಮೆಹಂದಿ ಡಿಸೈನ್ ಎರಡು ಕೈಗಾಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ಕೈಯಲ್ಲಿ ಗಣೇಶ, ಇನ್ನೊಂದು ಕೈಯಲ್ಲಿ ಬಾಲ ಗಣೇಶ ಬಾಲಕೃಷ್ಣ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ವಾವ್, ಇವು ಎರಡು ಡಿಸೈನ್ ಕೂಡ ತುಂಬಾ ಚೆನ್ನಾಗಾಗಿದೆ. ಹೊಟ್ಟೆಯಲ್ಲಿ ಪಾಪು, ಕಾಮಧೇನು, ಹಿಂದೆ ಬ್ಯಾಕ್ ಡಿಸೈನ್ ತೋರಿಸು. ಬ್ಯಾಕ್ ಡಿಸೈನ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ನೀಟಾಗಿ ಹಾಕಿದ್ದಾರೆ. 10:00 ಸ್ಟಾರ್ಟ್ ಮಾಡಿದ್ದು, ಟೈಮ್ ಇವಾಗ 4:30 ಆಗಿದೆ. ಚೆನ್ನಾಗಿ ಬಂದಿದೆ ಡಿಸೈನ್. ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇಲ್ಲಿ ಹಾಕಿರ್ತೀನಿ, ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು 3 ದಿನದಲ್ಲಿ ಮತ್ತೆ ಈಗಿನ ಫಂಕ್ಷನ್. ಇವಾಗ ನಮ್ಮ ತಂಗಿ ಹಾಕ್ಸ್ಕೊತ ಇದ್ದಾಳೆ. ನೆಕ್ಸ್ಟ್ ಟರ್ನ್ ನಂದು, 3rd ಟರ್ನ್. ಮೇಡಮ್ ಹೇಗೆ ಅನಿಸ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು ಮೆಹಂದಿ ಬಗ್ಗೆ? ಏನು ಅಭಿಪ್ರಾಯ? ಚೆನ್ನಾಗಿ ಹಾಕಿದ್ದಾರೆ, ಎಲ್ಲ ಡೀಟೇಲ್ಡ್ ಆಗಿ ಹಾಕಿದ್ದಾರೆ. ನಾನು ಹೆಂಗ್ ಕೇಳಿದ್ನು ಹಂಗೆ ಹಾಕಿದ್ದಾರೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬಂದಿದೆ. ಯಾವ್ದು ಇಷ್ಟ ಆಯ್ತು? ಈ ಕೈ ಇಷ್ಟ ಆಯ್ತಾ, ಈ ಕೈ ಇಷ್ಟ ಆಯ್ತು? ಎರಡು ಕೈ ಇಷ್ಟ ಆಯ್ತು ಆಕ್ಚುಲಿ. ಎರಡು ನಾನೇ ಸೆಲೆಕ್ಟ್ ಮಾಡಿ ಡಿಸೈನ್ಸ್ ಚೆನ್ನಾಗಿದೆ ಎಲ್ಲ. ಚೆನ್ನಾಗಿ ಬಂದಿದೆ. ಇವಾಗ ನನ್ನ ಟರ್ನ್ ಬಂದಿದೆ. ಸೊ ನಂದು ಮೆಹಂದಿ ಮುಗೀತು. ನಾನು ತುಂಬ ಸಿಂಪಲಾಗಿ ಹಾಕ್ಸ್ಕೊಂಡಿದ್ದೀನಿ, ನೋಡ್ಬೋದು. ಈ ಥರ ಫ್ರಂಟ್, ಬ್ಯಾಕ್ ಸೈಡ್ ಈ ಥರ ಡಿಸೈನ್. ಸ್ಮಾರ್ಟ್ ಓನರದ ಸೀಮಂತಕರಣ ಇದೆ. ಆ ಸೀಮಂತಕರಣ ಪ್ರಯುಕ್ತ ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ. ಪ್ರಪ್ರಥಮವಾಗಿ ಕಾಮಧೇನು ಕಲ್ಪವೃಕ್ಷ ಇಲ್ಲಿ ನೋಡ್ತಾ ಇರ್ಬೋದು, ತಾವೆಲ್ಲ ಕಾಣ್ತಾ ಇರ್ಬೋದು. ಇಲ್ಲಿ ಕೃಷ್ಣ ಉದಯ ಆಗ್ತಾ ಇದ್ದೇನೆ, ಅಲ್ಲಿ ಉದಯ ಆಗ್ತಾ ಇದ್ದೇನೆ, ಮತ್ತು ನಮ್ಮ ಮನೆಯಲ್ಲಿ ಕೂಡ ಉದಯ ಆಗ್ತಾ ಇದ್ದೇನೆ. ಕೃಷ್ಣ ಬಂದರೂ ಪರವಾಗಿಲ್ಲ, ರುಕ್ಮಿಣಿ ಬಂದರೂ ಪರವಾಗಿಲ್ಲ, ಯಾವುದು ಬಂದರೂ ನಾವು ಸಂತೋಷ ಸ್ವೀಕಾರ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ, ಖುಷಿ ಇದ್ದೀವಿ, ಆನಂದವಾಗಿದ್ದೀವಿ. ಥ್ಯಾಂಕ್ ಯು. ಈ ಮನೆ ಕೂಡ ಲೈಟಿಂಗ್ಸ್ ಹಾಕಿದ್ದಾರೆ, ಹೊರಗಡೆಯಿಂದ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲೈಟಿಂಗ್ಸ್ ಎಲ್ಲ ಅಂತ. ವಾವ್, ಈ ಮನೆ ಹೋಮ್ ಟೂರ್ ಬೇಕಾ ಅಂತ ಕಮೆಂಟ್ ಮಾಡಿ, ನಿಮಗೆ ಒಂದಿನ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಇವಾಗ ಡ್ಯಾಡಿ ಹಾಕ್ಸ್ಕೊಂತಿದ್ದಾರೆ, ಡ್ಯಾಡ್ ಟು ಬಿ. ಏನು ಡ್ಯಾಡ್ ಟು ಬಿಗೆ ಏನಾಗ್ತಾ ಇದ್ದೀರಾ? ಡ್ಯಾಡ್ ಟು ಬಿ ಅಂತ ಆಗ್ತಿದ್ದೀರಾ? ಹೌದಾ? ಡ್ಯಾಡ್ ಟು ಬಿ ಹಾಕ್ಸ್ಕೊಂತಿದ್ದಾರೆ. ಮಾಮ್ ಟು ಬಿ ಮುಗೀತು, ಡ್ಯಾಡ್ ಟು ಬಿಗೂ ಹಂಗೆ ಫುಲ್ ಕೈ ಮಾಡ್ಬಿಡಿ. ಡ್ಯಾಡ್ ಟು ಬಿನೂ ಹಾಕ್ಸ್ಕೊಂಡ. ಡ್ಯಾಡ್ ಟು ಬಿ ಹಿಡ್ಕೊಂಡ್ಬಿಡು ಶಶಿ, ಹೊರಗೆ ಹಿಡ್ಕೊಂಡ್ಬಿಡು. ನಮ್ಮ ಮನೆಗೆ ಸಣ್ಣ ಪಪ್ಪಿ ಬಂದ. ಏನೇ ಹೆಸರು? ಶೀರೋ ಬಂದಿದೆ ನಮ್ಗೆ. ಎದರಿಕೆ ಶೀರೋ ಕಂಡ್ರೆ. ಏನು ಹಾಯ್ ಶೀರೋ. ಗೊತ್ತಿರ್ತದೆ, ತನು ನೋಡಿರ್ತಾಳಲ್ಲ, ತಾನು ಆಕಿ ಪರಿಚಯ ಆಕಿ ನೋಡ್ತಾಳ. ನಾವು ಹಾಯ್ ಶೀರೋ, ಹೌ ಆರ್ ಯು? ಟರ್ನ್ ಶೀರೋ देखो इधर. ಮೊಬೈಲ್ ಫೋಟೋ ದे ಫೋಟೋ ಪೋಸ್ಟ್ ಕೊಡ್ತಿದ್ದ. ಹೇ ಶೀರೋ देखो इधर. ಶಿರೋ ಚೆನ್ನಾಗಿ ಕುಂತಿದೆ ನೋಡಿ ಮೇಲೆ. ಏ ಶಿರೋ, ನಮ್ಮ ಮಾತು ಕೇಳಲ್ಲ ಅನ್ಸುತ್ತೆ, ಆಂಟಿ ಮಾತು ಅಷ್ಟೇ ಕೇಳೋದು. ಏ ಶಿರೋ ಎಗ್ರಬೇಕು, ಆಮೇಲೆ ಎಗ್ರಬೇಡ ನೀನು ಅಲ್ಲೇ ಇರೋ. ಶೀರೋ ಬ್ಯಾಗ್ ಅಂತ ನೋಡಿ ಇದನ್ನ. ಅದ್ರ ಬ್ಯಾಗ್ ನೋಡಿ, ಅದು ಚೆನ್ನಾಗಿದೆ ಅಂತ. ಬೇಕಂತ ಮಾತು ಕೇಳ್ತಾ ಇಲ್ಲಲ್ಲ ಇವತ್ತು. ಹತ್ತು ಶಿರೋ ಬ್ಯಾಗಲ್ಲಿ ಹತ್ತು. इधर नीचे जाना, तो नीचे जा. अब नहीं होगा, नीचे जा. चलिए तुम्हारा ಬ್ಯಾಗಲ್ಲಿ ಕುಂತ್ಕೊಂಡು जाएंगे.
ಹ್ಞೂ ಅಲ್ಲ ಪಾಪ ಅದಕ್ಕೆ ಅದು ಇದಿದೆ ಅಷ್ಟೇ. ಅಕ್ಕಮ್ಮ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಗ್ ಟ್ರಾನ್ಸ್ಪರೆಂಟ್. ಟಿಪ್ಸ್ ಕೊಟ್ಟೋಗಿದ್ದಾರೆ ಮೆಹಂದಿ ಆರ್ಟಿಸ್ಟ್ ಕಿರಣ್ ಅವರು. ಈ ತರ ಲವಂಗನ ಹಂಚ ಮೇಲೆ ಹಾಕಿ ಅದು ಏನಂತಾರೆ ಸ್ಟೀಮ್ ತಗೊಂಡ್ರೆ ಕೆಂಪಗಾಗುತ್ತೆ ಅಂತೆ. ನೀವು ನಿಮ್ಮ ಮೆಹಂದಿನೂ ಕೆಂಪಗಾಗಬೇಕಾದ್ರೆ ಈ ತರ ಫಾಲೋ ಮಾಡಿ. ಸ್ವಲ್ಪ ಲವಂಗ ಹಾಕಿ ಹಂಚ ಮೇಲೆ ಈ ತರ ಹಾಕಿ ಇದು ಸ್ಟೀಮ್ ತಗೋಬೇಕಂತೆ, ಕೆಂಪಗಾಗತ್ತಂತೆ. ನೋಡೋಣ ನಾಳೆ ಎಷ್ಟು ಕೆಂಪಗಾಗುತ್ತೆ ಇದು ಅಂತ ಹೇಳಿ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.